ಪಪ್ಪ ಪಪ್ಪ ಆಕಾಶ್ ಅಲ್ಲ ಬಾಪ್ಟಿ ಕೂದೋಳಿ ನೀವಿಬ್ಬರು ನೋಡಿ ಭಾಳ ಖುಷಿ ಆಯ್ತು ನನಗೆ. ಪಪ್ಪ ನೀವು ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಾನು ಯಾವತ್ತೂ ಸುಳ್ಳು ಹೇಳಿದ್ದೀನಿ. ಆಯ್ತು ಕೇಳೋ, ನಿಜಾನೇ ಹೇಳ್ತೀನಿ. ಪಪ್ಪ ಅಮ್ಮಂಗದೇನೋ ಕ್ಯಾನ್ಸರ್ ಅಂತ ಇದೆಯಂತೆ. ಕಾಯಿಲೆ ಇದ್ರೆ ಅವ್ರು ತುಂಬ ದಿವಸ ಬದುಕಲ್ವಂತೆ ಪಪ್ಪ, ಅದು ನಿಜಾನಾ? ಇಲ್ಲಪ್ಪ ಇಲ್ಲಪ್ಪ ನೋಡ್ಬಿಟ್ಟ, ಡಾಕ್ಟ್ರು ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಅಮ್ಮ ಆದಷ್ಟು ಬೇಗ ಗುಣ ಆಗ್ತಾರೆ. ನೀವು ಅಷ್ಟೊಂದೆಲ್ಲ ಹೆದರ್ಕೋಬೇಡಿ. ಪಪ್ಪ ಮಮ್ಮಿ ಬೇಗ ಹುಷಾರಾಗ್ತಾರೆ ಅಲ್ವಾ? ಹೋಗೋಣ, ಖಂಡಿತ ಹುಷಾರಾಗ್ತಾರೆ. ನೋಡು, ನಾವೆಲ್ಲ ಸೇರಿ ಒಟ್ಟಿಗೆ ಫೈಟ್ ಮಾಡೋಣ. ಮಮ್ಮಿನೂ ಫೈಟ್ ಮಾಡ್ತಾರೆ. ಅದಕ್ಕೆ ನೀವು ಸ್ಟ್ರಾಂಗ್ ಆಗಿರಬೇಕು, ನೀವು ಧೈರ್ಯವಾಗಿರಬೇಕು. ಆಗಲೇ ನಾನೇನಾದರೂ ಮಾಡೋಕ್ಕೆ ಸಾಧ್ಯ ಅಲ್ವಾ? ಈಗ ಪಪ್ಪ ನೀವು ನಂಬ್ತೀರ ತಾನೆ? ಹ್ಞೂ ಪಪ್ಪ, ನನಗೆ ನಂಬ್ತೀವಿ. ಥ್ಯಾಂಕ್ ಯು ಪುಟ್ಟ. ಎಷ್ಟೇ ಕಷ್ಟ ಆಗಲಿ ನಾನು ಮಮ್ಮಿನ ಉಳಿಸ್ಕೋತೀನಿ. ಓಕೆ, ನೀವು ಹೆದರ್ಕೋಬಾರ್ದು. ನೋಡಿ, ಆಮೇಲೆ ಇನ್ನೊಂದು, ಅಮ್ಮ ಎದುರುಗಡೆ ಬಂದಾಗ ನೀವು ಅಳಬಾರ್ದು, ವೀಕ್ ಆಗಿದ್ದೀರಾ ಅಂತ ತೋರಿಸ್ಕೋಬಾರ್ದು. ಯಾಕೆಂದರೆ ಈಗ ನಮ್ಮ ನಗು, ನಮ್ಮ ಧೈರ್ಯ ಅದೇ ಮುಖ್ಯ ಅವ್ರಿಗೆ. ಅವರು ನಗ್ನಗ್ತಾ ಖುಷಿಯಾಗಿದ್ದರೆ ಆದಷ್ಟು ಬೇಗ ರೋಗ ಗುಣ ಆಗುತ್ತೆ. ಓಕೆನಾ? ಹಾಗೆ ಇರ್ತೀರಾ ನೀವು? ಸರಿ ಪಪ್ಪ, ನಾನು ಹಾಗೆ ಇರ್ತೀವಿ. ನಾವು ಅಮ್ಮನ ಮುಂದೆ ನಾವು ಅಲ್ಲಲ್ಲ. ನಾವು ಮುಂಚಿಂದಲೇ ಇರ್ತೀವಿ ಪಪ್ಪ. ಪ್ರಾಮಿಸ್? ಪ್ರಾಮಿಸ್ ಪಪ್ಪ. ಪ್ರಾಮಿಸ್ ಪಪ್ಪ. ಥ್ಯಾಂಕ್ ಯು ಪುಟ್ಟ. ನಮಸ್ತೆ ಮ್ಯಾಮ್. ನಮಸ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಟ್ರೈನಿಂಗ್ ಪೀರಿಯಡ್ ಮುಗೀತು, ಪೋಸ್ಟಿಂಗ್ ಆರ್ಡ್ರ್ ಬಂತಾ? ಬಂತು ಸರ್. ನಿಜ ಹೇಳಬೇಕು ಅಂತಂದರೆ ಇನ್ನೂ ಓಪನ್ ಮಾಡಿ ಕೂಡ ನೋಡಿಲ್ಲ. ಯಾಕೆ ಮೇಡಮ್, ಎಷ್ಟು ಇಂಪಾರ್ಟೆಂಟ್ ಲೆಟ್ರು ಇನ್ನೂ ಓಪನ್ ಮಾಡಿಲ್ವಾ? ಹಾಂ, ಇಂಪಾರ್ಟೆಂಟೇ. ನೋಡಬೇಕು ಅನ್ನೋ ಕುತೂಹಲ ನನಗೂ ಕೂಡ ಇದೆ. ಈ ಟೈಮಲ್ಲಿ ಅದಕ್ಕಿಂತ ಮುಖ್ಯವಾದಂಥ ಒಂದು ಕೆಲಸ ಇದೆ. ಏನು ಮೇಡಮ್? ನಮ್ಮ ಅಕ್ಕವ್ರ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ. ಈ ಟೈಮಲ್ಲಿ ನಾವು ಅವ್ರ ಜೊತೆ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೆ ರಜಾ ಹಾಕ್ತೀನಿ. ಅವ್ರು ಹುಷಾರಾದ್ಮೇಲೆ ರಿಪೋರ್ಟ್ ಮಾಡ್ಕೊಳ್ತೀನಿ. ನಿಮಗೆ ನಿಮ್ಮ ಅಕ್ಕ ಅಂದರೆ ಎಷ್ಟೊಂದು ಪ್ರೀತಿ ಮೇಡಮ್. ಪ್ರೀತಿ ಅಲ್ಲ ರೀ, ಪ್ರಾಣ. ನಿಜ ಹೇಳಬೇಕು ಅಂದರೆ ನಿಮ್ಮಂಥ ತಂಗಿ ಸಿಗೋಕ್ಕೆ ಅವ್ರು ಪುಣ್ಯ ಮಾಡಿದ್ರು ಮೇಡಮ್. ಇಲ್ಲ ಸರ್, ಅವರಂತ ಅಕ್ಕನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನಾನಿವತ್ತು ಏನೇ ಆಗಿದ್ರು ಅದಕ್ಕೆ ಅವರೇ ಕಾರಣ, ಅವರೇ ಸ್ಫೂರ್ತಿ. ಓಕೆ ಬಿಡಿ ಮೇಡಮ್, ನೀವೇ ಪುಣ್ಯ ಮಾಡಿದ್ದೀರಾ. ಅಂದಂಗೆ ಪೋಸ್ಟಿಂಗ್ ಎಲ್ಲಿಗೆ ಆದರೂ ನಮ್ಮ ಸ್ಟೇಷನ್ ಮಾತ್ರ ಬರೋದು ಮರಿಬೇಡಿ. ಖಂಡಿತ ಸರ್. ಇದು ನನ್ನ ಮೊದಲನೇ ಸ್ಟೇಷನ್ನು, ಮೊದಲನೇ ಮೆಟ್ಲು. ಹೇಗೆ ಮರೋದಕ್ಕೆ ಸಾಧ್ಯ? ಬಂದೇ ಬರ್ತೀನಿ. ಮೇಡಮ್, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಮನಸ್ಸಿನಲ್ಲಿ ಇಟ್ಕೋಬೇಡಿ, ನಮ್ಮನ್ನು ಕ್ಷಮಿಸ್ಬಿಡಿ ಮೇಡಮ್. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನೀವು ಹಾಗೆಲ್ಲ ಏನೂ ಅನ್ಕೋಬೇಡಿ. ನಿಜ ಹೇಳಬೇಕು ಅಂತಂದರೆ ನನಗಿಲ್ಲಿ ಬರೋಕ್ಕಿಂತ ಮುಂಚೆ ಏನೂ ಗೊತ್ತಿರಲಿಲ್ಲ. ಬುಕ್ಕಲ್ಲಿ ಓದಿದ್ದೇ ಒಂದು, ಇಲ್ಲಿ ಕಲ್ತಿದ್ದೇ ಒಂದು.